ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಇಲ್ಲಿ ಕೊಡುವಂಥ MCQ ಹಾಗೆ ಹೊಂದಿಸಿ ಬರೆಯಿರಿ, ಹಾಗೆ ಖಾಲಿ ಬಿಟ್ಟ ಸ್ಥಳ ನೋಡೋಣ, ಹಾಗೆ ಹೆಚ್ಚಿನ ಅಂಕಗಳು ಗಳಿಸಿಕೊಳ್ಳಲು ಹಾಗೆ ಪಾಸ್ ಆಗಲು 8 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊಂಡಿರೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪ್ರತಿಯೊಂದು ಹಾಕುವಂಥ ವಿಡಿಯೋ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಕಮೆಂಟ್ನಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ಅಂತ ಕಮೆಂಟ್ ಮಾಡಬೇಕಾಗತ್ತೆ. ಆದಷ್ಟು ವಿದ್ಯಾರ್ಥಿಗಳು ಹಾಗೆ ಇನ್ನೊಂದು ವಿಡಿಯೋ ಬೇಕಂದರೆ ಕೂಡ ಇನ್ನೊಂದು ವಿಡಿಯೋನ ಮಾಡಲಾಗುತ್ತೆ. ಸೊ ಲಾಸ್ಟ್ ಟೈಮಲ್ಲಿ ನೀವು ಲಾಸ್ಟ್ ಮೂಮೆಂಟನ್ನು ಈ ರೀತಿ ನೋಡ್ಕೊಂಡು ಹೋಗಿ ಸಾಕು, ನೀವು ಅಲ್ಲಿ ಈಸಿಯಾಗಿ ಪಾಸ್ ಕೂಡ ಆಗ್ಬೋದು ಮತ್ತು ಸ್ಕೋರನ್ನು ಮಾಡ್ಕೋಬೋದು. ಓಕೆ, ಇನ್ನು 10ನೇ ತಾರೀಕಿನಂದು ನಿಮಗೆ ವಾಣಿಜ್ಯ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನಿದೆ ಅಂದರೆ ಅರ್ಥಶಾಸ್ತ್ರ ಇದೆ, ಎಕನಾಮಿಕ್ಸ್, ಅದಕ್ಕೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮಾಡಲಾಗುತ್ತೆ. ಸೊ ಅದನ್ನು ಕೂಡ ನೋಡಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಂದಿನ ಒಂದು ವಿಡಿಯೋದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ನಾಳೆ ನಡೆಯುವಂಥ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 100% ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಮೊದಲಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರ್ರಿ ಅಂತ ಕರಿತೀವಿ. ಅಲ್ಲಿ 1ನೇ ಪ್ರಶ್ನೆ ಸಮನ್ವಯತೆ ಡ್ಯಾಶ್ ಅನ್ನೋದಕ್ಕೆ ಆಪ್ಷನ್ಸ್ ಏನಾಗಿರುತ್ತೆ? ಬಿ, ನಿರ್ವಹಣೆಯ ಸಾರವಾಗಿದೆ. ಇನ್ನು 2ನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೆನ್ರಿ ಪೈಲ್ ಅವರು ಡ್ಯಾಶ್ ಆಗಿದ್ದರು. ಆಪ್ಷನ್ಸ್ ಎ, ಮೈನಿಂಗ್ ಇಂಜಿನಿಯರಿ ಆಗಿರ್ತಾರೆ. ಇನ್ನು 3ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ? ಆಪ್ಷನ್ಸ್ ಡಿ, ಮುಂಗಡ ಪತ್ರ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಮೂಲಾಂಶವಾಗಿದೆ? ಆಪ್ಷನ್ಸ್ ಬಿ, ಅನೌಪಚಾರಿಕ ಸಂಘಟನೆ ಆಗಿರುತ್ತದೆ. ಇನ್ನು ಈ ಕೆಳಗಿನ ಯಾವುದು ಪ್ರವರ್ತನ ಮಿಶ್ರಣವಾಗಿದೆ? ಆಪ್ಷನ್ಸ್ ಅದಕ್ಕೆ ಡಿ, ಬೆಲೆ ಆಗಿರುತ್ತೆ ನೋಡಿ. ಇನ್ನು ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಅನ್ನೋದು ಯಾರನ್ನ ಕರಿತೀವಿ ನಾವು? ಸಾಮಾನ್ಯ ನಿರ್ವಹಣಾ ಪಿತಾಮಹನ ಅದಕ್ಕೆ ಏನಿರುತ್ತೆ? ಹೆನ್ರಿ ಪೈಲ್ ಅವರನ್ನು ಕರೆಯಲಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಹಾಗೆ ಸಂಘಟನೆ ಉದ್ದೇಶಗಳನ್ನು ಸಾಧಿಸಲು ಇರುವ ಸಮಗ್ರ ಯೋಜನೆಯನ್ನು ಏನು ಕರಿತೀವಿ ನಾವು? ಆಪ್ಷನ್ಸ್ ಅದಕ್ಕೆ ಸಂಘಟನೆ ಅದಕ್ಕೆ ಏನು ಕರಿತೀವಿ? ಅದಕ್ಕೆ ಆಪ್ಷನ್ಸ್ ಎ ಏನಿರುತ್ತೆ? ಕಾರ್ಯತಂತ್ರ ಆಗಿರುತ್ತೆ ನೋಡಿ. ಇನ್ನು ದ್ರಾಕ್ಷಿ ಬಳ್ಳಿ ಸಂವಹನ ಅದಕ್ಕೆ ಅನೌಪಚಾರಿಕ ಸಂವಹನ. ಅತಿ ಹಗ್ಗದ ಹಣಕಾಸಿನ ಮೂಲ ಆಗಿದೆ ಅದಕ್ಕೆ ಸಾಲ ಪತ್ರಗಳಾಗಿರುತ್ತವೆ. ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರಣೀಯ ಭಾಗವನ್ನು ನಾವೇನು ಕರಿತೀವಿ ಅಂದರೆ ವ್ಯಾಪಾರಿ ಚಿಹ್ನೆಯಿಂದ ನಾವು ಕರಿತೀವಿ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಬಡ್ಡಿ ದರ ಅನ್ನೋದಕ್ಕೆ ಆರ್ಥಿಕ ಪರಿಸರ. ವಿಕೇಂದ್ರೀಕರಣ ಅನ್ನೋದಕ್ಕೆ ಅಧಿಕಾರ ಪ್ರತಿನಿಯೋಜನೆ. ವ್ಯಕ್ತಿಗತ ತರಬೇತಿ ಅನ್ನೋದಕ್ಕೆ ಕಾರ್ಯನಿರತ ತರಬೇತಿ. ಇಂಫೋಸಿಸ್ ಅನ್ನೋದು ನಾರಾಯಣ ಮೂರ್ತಿ ಅವರಾಗಿದ್ದು. ಐಸ್ ಕ್ರೀಮ್ಗಳು ಏನಾಗಿರ್ತವೆ? ಅನುಕೂಲಕರ ಉತ್ಪನ್ನಗಳಿರ್ತವೆ. ಇನ್ನು 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ದಕ್ಷತೆ ಎಂದರೇನು? ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಭಿಶಿಕ್ಷಣ ಎಂದರೇನು? ಅಬ್ರಹಾಂ ಮಾಸ್ಲೋ ಅವರ ಪ್ರತಿಪಾದಿಸಿದ ಸಿದ್ಧಾಂತ ಅಂದರೆ ಮೂಲ ದೈಹಿಕ ಅಗತ್ಯತೆ ಅಂತ ಕರಿತೀವಿ ನೋಡಿ. ಇನ್ನು ಭಾರತ ಗ್ರಾಹಕ ರಕ್ಷಣಾ ಕಾಯ್ದೆಯ ಯಾವ ವರ್ಷ ಜಾರಿಗೆ ತರಲಾಯಿತು? ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. FW ಟೇಲರ್ ಅವರ ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥವನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇನ್ನು ಯೋಜಿಸುವಿಕೆಯ ನಿಯಮವನ್ನು ಎಂದರೇನು? ನೇಮಕಾತಿ 2 ಆಂತರಿಕ ಮೂಲಗಳನ್ನು ತಿಳಿಸಿ. ಪ್ರೇರೇಪಣೆಯ ಅರ್ಥ ಕೊಡಿ. ನಿಯಂತ್ರಿಸುವಿಕೆ 2 ಮಿತಿಗಳನ್ನು ತಿಳಿಸಿ. ಹಾಗೆ ಹಣಕಾಸಿನ ನಿರ್ವಹಣೆಯ ಅವಳಿ ಉದ್ದೇಶವನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸೊ ನೋಡ್ಕೊಳ್ಳಿ, ಕೈಗಾರಿಕಾ ಉತ್ಪನ್ನಗಳಿಗೆ 2 ಉದಾಹರಣೆ ಕೊಡಿ. ಓಕೆ, ಹಾಗೆ ಗ್ರಾಹಕ ವೇದಿಕೆಯಲ್ಲಿ ದೂರು ಸಲ್ಲಿಸಬಹುದಂಥ 2 ಕ್ರಮಗಳಿರ್ತವೆ. ಸೊ ಅದನ್ನು ನೋಡ್ಕೊಳ್ಳಿ. ಇಷ್ಟು ತುಂಬ 7 ಅಂಕ ಪ್ರಶ್ನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತವೆ. ಇನ್ನು 4 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ಆದರೆ 21ನೇ ಪ್ರಶ್ನೆ FW ಟೇಲರ್ ಅವರ ನಿರ್ವಹಣಾ ಅಂದರೆ ತತ್ವಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ. ವ್ಯವಹಾರ ಪರಿಸರದ ಯಾವುದಾದ್ರೂ 4 ಲಕ್ಷಣ ಬರೆಯಿರಿ. ಓಕೆ, ಅಷ್ಟು ನೋಡ್ಕೊಳ್ಳಿ. ಇನ್ನು ನಿಯಂತ್ರಿಸಕ್ಕೆ ಒಳಗೊಂಡಿರುವಂಥ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಮಾರಾಟ ಪ್ರಕ್ರಿಯೆ ಮಿಶ್ರಾಂಶದ ಮೂಲಾಂಶಗಳು ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ನಿಯಂತ್ರಿಸುವಿಕೆಯಲ್ಲಿ ನಿಮಗೆ ಸಂಬಂಧಪಟ್ಟಿದ್ದು ಒಂದು ಸಂಘಟನೆ ಸ್ಥಿರ ಬಂಡವಾಳದ ಅಗತ್ಯತೆ ಮೇಲೆ ಪ್ರಭಾವ ಬೀರುವಂಥ 4 ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಟೆಸ್ಟ್ ಮಾಡಿ ಕೇಳ್ತಾರೆ. ಇನ್ನು ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ 4 ವ್ಯತ್ಯಾಸಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಗ್ರಾಹಕರ ಯಾವ್ದಾದ್ರು 4 ಹಕ್ಕು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 36 ಪ್ರಶ್ನೆ ಗ್ರಾಹಕರ 4 ಹಕ್ಕುಗಳನ್ನು ತಿಳಿಸಿ ಅಥವಾ ಅಂದರೆ ಒಂದೇ. ಟೆಸ್ಟ್ ಮಾಡಿ ಬಳಕೆದಾರ ಹಕ್ಕು ಅಂದರೆ ಕೂಡ ಒಂದೇ. ಸೊ ಈ ರೀತಿ ಕೇಳಾಗತ್ತೆ ನೋಡಿ. 36 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 35ನೇ ಪ್ರಶ್ನೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ 4 ವ್ಯತ್ಯಾಸಗಳು. ಇನ್ನು 8 ಅಂಕದ ಪ್ರಶ್ನೆ ನಿಮಗೆ ಗೊತ್ತಾಗೆ ನಿರ್ವಹಣೆ ಕಾರ್ಯಗಳನ್ನು ವಿವರಿಸಿ. ಔಪಚಾರಿಕ ಮತ್ತು ಅನೌಪಚಾರಿಕ ಮಿತಿಗಳು ಬರೀಬೇಕಾಗಿರುತ್ತೆ. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ವಿವಿಧ ಹಂತಗಳನ್ನು ಒಳಗೊಂಡಿರುತ್ತೆ, ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳು ನೋಡಿ. ಮಾರ್ಕೆಟಿಂಗ್ 8 ಕಾರ್ಯಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಓಕೆ, ಇನ್ನೊಂದು ಪ್ರಶ್ನೆ ಪತ್ರಿಕೆನ ನೋಡೋಣ. ಸೊ 2024ರಲ್ಲಿ ನಡೆದಿರುವಂಥ ಪ್ರಶ್ನೆ MCQ ನೋಡಿ. ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ. ಆಪ್ಷನ್ಸ್ ಡಿ, ಅದು ನೀತಿ ರಚಿಸುವುದು ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆ ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಗಿನ ಅಂದರೆ ಈ ಕೆಳಗಡೆ ಹೇಳಿಕೆ ಅತ್ಯುತ್ತಮವಾಗಿ ವಿವರಿಸುತ್ತೆ. ಆಪ್ಷನ್ಸ್ ಎ, ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಅಂತ ಇರ್ತೇವೆ. ಇನ್ನು 3ನೇ ಪ್ರಶ್ನೆ ಈ ಕೆಳಗಿನ ಯಾವುದು ಯೋಜಿಸುವಿಕೆ ಲಕ್ಷಣವಲ್ಲ? ಆಪ್ಷನ್ಸ್ ಅದಕ್ಕೆ ಏನಿರುತ್ತವೆ? ಆಪ್ಷನ್ಸ್ ಬಿ, ಇದು ಕಾರ್ಯಗಳ ಗುರುತಿಸುವಿಕೆ ಮತ್ತು ವಿಭಜನೆಯನ್ನು ಒಳಗೊಂಡಿದೆ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ಉತ್ಪನ್ನಗಳ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದನ್ನು ಒಂದು
ಅದಕ್ಕೆ ಏನು ಕರಿತೀವಿ ನಾವು ವಿಭಾಗೀಯ ರಚನೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಳಕೆ ಬರುವಂಥ ಉತ್ಪನ್ನ? ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಅದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ದೀರ್ಘ ಬಳಕೆ ಬರುವಂಥ ಉತ್ಪನ್ನ ಅಂದರೆ ಏನಾಯ್ತು ಅದೇನು ಬರಿತೀವಿ ನಾವು ಲೇಖನಿ ಸಾಮಗ್ರಿಗಳನ್ನು. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ಡ್ಯಾಶ್ ಅವರನ್ನು ಸಾಮಾನ್ಯ ನಿರ್ವಹಣೆ ಪಿತಾಮಹ ಎಂದು ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹೆನ್ರಿ ಪೈಲ್ ಅವರನ್ನು ಕರೆಯಲಾಗುತ್ತೆ. ಡ್ಯಾಶ್ ಇದು ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆ. ಮುಂಗಡ ಪತ್ರ ಅನ್ನೋದಾಗಿರುತ್ತೆ. ಅನೌಪಚಾರಿಕ ಸವನವನ್ನು ದ್ರಾಕ್ಷಿ ಬಳ್ಳಿ ಎಂದು ಕರೆಯಲಾಗುತ್ತೆ. ಓಕೆ, ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣವನ್ನು ಬಂಡವಾಳ ಎಂದು ಕರೀತಾರೆ. ಇನ್ನು ಒಬ್ಬ ಮಾರಾಟಗಾರನು ತನ್ನ ಉತ್ಪನ್ನಕ್ಕೆ ಹೆಸರು ಅಥವಾ ಗುರುತು ಅಥವಾ ಚಿಹ್ನೆ ಇತ್ಯಾದಿಗಳನ್ನು ಕೊಡೋದಕ್ಕೆ ಮುದ್ರೆ ಹಾಕುವಿಕೆ ಅಂತ ನಾವು ಕರಿತೀವಿ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ನೋಟುಗಳ ಅಮಾನ್ಯೀಕರಣ ಅನ್ನೋದಕ್ಕೆ 2016. ಜವಾಬ್ದಾರಿ ಅನ್ನೋದು ಅದಕ್ಕೆ ಏನು ಕರಿತೀವಿ ಅಧೀನ. ವರ್ಗಾವಣೆ ಅನ್ನೋದು ನೌಕರ ಸಂತಾನಾತ್ಮಕ ಚಲನ. ಶಿಷ್ಟ ಅನ್ನೋದು ನೈಜ ಕಾರ್ಯ ಅಳೆಯುವಂಥ ಪ್ರಮಾಣ. ಸ್ಥಳ ಅನ್ನೋದೇನು ಮಾರುಕಟ್ಟೆ ಪ್ರಕ್ರಿಯೆ ಮಿಶ್ರಣ. ಓಕೆ, ಇನ್ನು 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ನೇಮಕಾತಿಯ ಒಂದು ಬಾಹ್ಯ ಮೂಲವನ್ನು ತಿಳಿಸಿ. ಓಕೆ, ನಾಯಕತ್ವ ಎರಡು ಶೈಲಿ, ಸರ್ವಾಧಿಕಾರಿ, ಮುಕ್ತ ನೀತಿವಾದಿ, ಸಮಾಜವಾದಿ ಅಂತ ಕರಿತೀವಿ ನೋಡಿ. ಸ್ಥಿರಾಸ್ತಿ ಎಂದರೇನು? ಈ ರೀತಿ ನಿಮಗೆ ತುಂಬ ಇರ್ತದೆ. 2 ಅಂಕ ಪ್ರಶ್ನೆಯಲ್ಲಿ ಸಮನ್ವಯತೆ 2 ಪ್ರಾಮುಖ್ಯತೆ ತಿಳಿಸಿ. ಓಕೆ, ನೀತಿ ಎಂದರೇನು? ಓಕೆ, ಅಲ್ಲಿ ಮೇಲ್ವಿಚಾರಣೆ ಎಂದರೆ ಅರ್ಥಿಸಿಕೊಳ್ಳಿರಿ. ಈಗ ಮಾರಾಟ ಪ್ರಕ್ರಿಯೆ 2 ಲಕ್ಷಣಗಳನ್ನು ತಿಳಿಸಿ. ಓಕೆ, ಹಣಕಾಸು ನಿರ್ಣಯ ಬರೆಯಿರಿ. ಹಾಗೆ ಗ್ರಾಹಕರ ಬಳಕೆದಾರ ಹಕ್ಕು 2 ಹಕ್ಕುಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ ನೋಡ್ಕೊಳ್ಳಿ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಟೇಲರ್ ಅವರ ಅಭಿವೃದ್ಧಿಪಡಿಸಿದಂಥ 4 ವೈಜ್ಞಾನಿಕ ನಿರ್ವಹಣಾ ತಂತ್ರಗಳನ್ನು ತಿಳಿಸುವುದು. ಓಕೆ, ಇನ್ನೊಂದು 28ನೇ ಪ್ರಶ್ನೆ, ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ವಿವರಿಸಿ. ಸೊ ಅಷ್ಟು ಪ್ರಶ್ನೆ ಇರುತ್ತೆ. ಹಾಗೆ 4 ಅಂಶದೊಂದಿಗೆ ಯೋಜಿಸುವಿಕೆ ಪ್ರಾಮುಖ್ಯತೆ ಕೇಳ್ಬೋದು ನೋಡಿ. ಯೋಜಿಸುವಿಕೆ ಪ್ರಾಮುಖ್ಯತೆ, ನಿಯಂತ್ರಿಸುವಿಕೆ ಮಿತಿಗಳನ್ನ ಕೇಳ್ಬೋದು. ಹಾಗೆ ಮಾರಾಟ ಪ್ರಕ್ರಿಯೆ 4 ಕಾರ್ಯಗಳು ನೋಡಿ. 4 ಕಾರ್ಯಗಳ ಕೇಳಲಾಗಿದೆ. ಅಲ್ಲಿ 8 ಕಾರ್ಯಗಳನ್ನ ಕೇಳಿತ್ತು. ಇಲ್ಲಿ ಮಾರಾಟ ಪ್ರಕ್ರಿಯೆ 4 ಕಾರ್ಯಗಳನ್ನ ಕೇಳಲಾಗಿದೆ. ಬೆಲೆ ನಿರ್ಧರಣೆ ಮೇಲೆ ಪ್ರಭಾವ ಇರುವಂಥ 4 ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಇಷ್ಟು ನೋಡ್ಕೊಳ್ಳಿ. 8 ಅಂಕ ಪ್ರಶ್ನೆಯಲ್ಲಿ ವಿಕೇಂದ್ರೀಕರಣ ಎಂದರೇನು ಅದರ ಪ್ರಾಮುಖ್ಯತೆ ವಿವರಿಸುವುದು. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವಂಥ ಹಂತಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಅಲ್ಲಿ ನಮ್ಗೆ ಇನ್ನೊಂದು ಇರುತ್ತಂಥದ್ದು ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕಗಳು ನೋಡಿ. ಒಂದು ಸಂಘಟನೆಯಲ್ಲಿ ನೌಕರು ಪ್ರೇರೇಪಿಸಲು ಬಳಸುವಂಥ 4 ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿತು. ಹಾಗೆ ಜಾಹೀರಾತಿನ ಪ್ರಯೋಜನ ಮತ್ತು ಜಾಹೀರಾತಿಗೆ ಆಕ್ಷೇಪಣೆಗಳನ್ನು ವಿವರಿಸಿದ್ದು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇನ್ನು 2022 ಇರುವಂಥ 1ನೇ ಪರೀಕ್ಷೆಯ MCQ ನೋಡ್ಕೊಳ್ಳಿ. ನಿರ್ವಹಣೆಯ ಒಂದು ಸಾಮಾಜಿಕ ಉದ್ದೇಶವು ಡ್ಯಾಶ್ ಆಗಿದೆ ಅಂದರೆ ಆಪ್ಷನ್ಸ್ ಡಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದಾಗಿರುತ್ತೆ. ಇನ್ನು ನೋಡಿ ಇಲ್ಲಿ ಚರಾಸ್ತಿಗೆ ಒಂದು ಉದಾಹರಣೆ ಅಂದರೆ ವರ್ಗಾವಣೆ ಅನ್ನೋದು ಒಂದು ಇದಾಗಿರುತ್ತೆ. ಇದು ಆಂತರಿಕ ಮೂಲವಾಗಿರುತ್ತೆ. ನೇಮಕಾತಿಯ ಆಂತರಿಕ ಮೂಲ ವರ್ಗಾವಣೆ ಎಂದಾಗಿರುತ್ತೆ. ಇನ್ನು 3ನೇ ಪ್ರಶ್ನೆ, ಅಗತ್ಯತೆಗಳನ್ನು ವರ್ಗ ಸರಣಿಯ ಆಧಾರದಲ್ಲಿ ವರ್ಗೀಕರಿಸುವ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಬ್ರಾಮ್ ಮಾಸ್ಲೋಸ್ ಅವರಾಗಿರ್ತಾರೆ ನೋಡಿ. ಇನ್ನು 5ನೇ ಪ್ರಶ್ನೆ, ನಿಯಂತ್ರಿಸುವಿಕೆ ಪ್ರಕ್ರಿಯೆ ಮೊದಲನೇ ಹಂತ ಕಾರ್ಯನಿರ್ವಹಣೆ ಶಿಷ್ಟಗಳನ್ನು ನಿರ್ಧರಿಸುವುದಾಗಿರುತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ, ಈ ಕೈನ ಯಾವುದು ಚರಾಸ್ತಿಯಾಗಿದೆ? ಅಲ್ಲಿ ಕೈಲಿರ್ಗೋ ನಗೋದು, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕರಿತೀವಿ ನಾವು. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಇನ್ನು ಖಾಲಿ ಬಿಟ್ಟು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಬೇಡಿ. ಇನ್ನು ಡ್ಯಾಶ್ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗೆ ಸಾಮಾನ್ಯ ಮಾರ್ಗಸೂಚಿಯಾಗಿದೆ ಅಂದರೆ ನಿರ್ವಹಣೆ ತತ್ವ ಆಗಿರುತ್ತೆ. ಮುಂಗಡ ಪತ್ರವು ನಿರೀಕ್ಷಿತ ಫಲಿತಾಂಶವನ್ನು ಅಂಕಿಅಂಶಗಳ ಮೂಲಕ ವ್ಯಕ್ತಪಡಿಸುವ ಹೇಳಿಕೆ ಆಗಿರುತ್ತೆ. ಮೇಲಧಿಕಾರಿಯಿಂದ ಅಧೀನರಿಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದನ್ನು ಪ್ರತಿನಿಯೋಜನೆ ಎಂದು ಕರಿತೀವಿ. ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಮೂಲಾಂಶ ಅಲ್ಲಿ ನಾವೇನು ರವೇನೆದಾರ ಆಗಿರ್ತಾನೆ, ರವೇನೆದಾರ ಅಂತ ಕರಿತೀವಿ ನಾವು. ಓಕೆ, ಪ್ರಚಾರ ಒಂದು ಪಾವತಿಸದಿರುವಂಥ ಸಂವಹನ ರೂಪವಾಗಿದೆ. ತುಂಬಾ ಇಂಪಾರ್ಟೆಂಟ್ ಇರ್ತದೆ ನೋಡಿ. ಓಕೆ, ಇಲ್ಲಿ ಕೊಟ್ಟಿರುವಂಥ ಮ್ಯಾಥ್ಸ್ ಫಾಲೋಯಿಂಗ್, ಹೊಂದಿಸಿ ಬೇರೆ ಪಿಲ್ಲಿಂಗ್ ಅಂತ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಒಮ್ಮೆ ಇವನು ಲಾಸ್ಟ್ ಮೂಮೆಂಟನ್ನು ನೋಡ್ಕೊಂಡು ಹೋಗಿ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ನೋಟುಗಳ ಅನಾನೀಕರಣ ಅನ್ನೋದು ಏನಾಗಿರುತ್ತೆ ಅಂದರೆ ಇದು ಅದಕ್ಕೆ ಆಪ್ಷನ್ಸ್ ಅದಕ್ಕೇನಿರುತ್ತೆ ಅಲ್ಲಿ 1ನೇದು ಅದಕ್ಕೆ ತೆರಿಗೆ ಆಡಳಿತ ಕ್ರಮ ಬರುತ್ತೆ. ಇನ್ನು ಯೋಜಿಸುವಿಕೆ ಪರಿಮಿತಿಗಳು ಅನ್ನೋದಕ್ಕೆ ಏನಾಗುತ್ತೆ ನಾವು ಇಲ್ಲಿ ಆಪ್ಷನ್ಸ್ಗೆ ಭವಿಷ್ಯಕ್ಕೆ ಸಂಬಂಧಿಸಿದ ಊಹೆಗಳಾಗಿರ್ತವೆ. ವಿಭಾಗೀಯ ರಚನೆ ಏನಾಗಿರುತ್ತೆ ಉನ್ನತ ಅದಕ್ಕೆ ವಿಶೇಷತೆ ಇರುತ್ತೆ. ಸಿಬ್ಬಂದಿ ನಿರ್ವಹಣೆ ಏನಾಗಿರುತ್ತೆ ಅಂದರೆ ಕೆಲಸಗಳಿಗೆ ಜನರನ್ನು ಇರಿಸಿಕೊಳ್ಳುವುದಾಗಿರುತ್ತೆ. ಸಾರಿಗೆ ಅನ್ನೋದು ಏನಾಗಿರುತ್ತಪ್ಪ ಅಂದರೆ 5ನೇ ಆಪ್ಷನ್ಸ್ ಆಗಿರುತ್ತೆ. ಸಾರಿಗೆ ಅನ್ನೋದು ಭೌತಿಕ ವಿತರಣೆ ಘಟಕಾಂಶ. ಇಷ್ಟು ನೋಡ್ಕೋಬೇಕು. ಇನ್ನು 1 ಅಂಕ ಪ್ರಶ್ನೆ, ನಿರ್ವಹಣೆ ಇದರ ಒಂದು ಆಯಾಮ ತಿಳಿಸಿ. ಅದಕ್ಕೆ ಕೆಲಸ ನಿರ್ವಹಣೆ ಅಂತ ಕರಿತೀವಿ ನೋಡಿ. ಸಾಮಾನ್ಯ ನೋಡಿಯ ಪಿತಾಮಹ ಅಂದರೆ ಯಾರು? ಹೆನ್ರಿ ಪೈಲ್. ಬಂಡವಾಳ ರಚನೆ ಎಂದರೇನು? ಹಾಗೆ 15ನೇ ಪ್ರಶ್ನೆ, 16ನೇ ಪ್ರಶ್ನೆ ನೋಡ್ಕೊಳ್ಳಿ. ಇನ್ನು 17ನೇ ಪ್ರಶ್ನೆ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುವಂಥ ಸಮನ್ವಯತೆ ಯಾವ್ದಾದ್ರು 2 ಲಕ್ಷಣವನ್ನು ಬರೆಯಿರಿ. ಹಾಗೆ 18ನೇ ಪ್ರಶ್ನೆ, ಶ್ರೇಣೀಕೃತ ಸರಪಳಿ ಎಂದರೇನು? ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಸಿಬ್ಬಂದಿ ನಿರ್ವಹಣೆ ಅಭಿಶಿಕ್ಷಣ ಅರ್ಥ ನೀಡಿ. ನಾಯಕತ್ವದ ಒಂದು ಶೈಲಿಯನ್ನು ತಿಳಿಸಿ. ದೀರ್ಘ ಬಳಕೆ ಉತ್ಪನ್ನಗಳಿಗೆ ಒಂದು ಉದಾಹರಣೆ ನೀಡಿ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇಷ್ಟು ನೋಡ್ಕೋಬೇಕಾಗತ್ತೆ. ಯೋಜಿಸುವಿಕೆ 4 ಲಕ್ಷಣವನ್ನು ಸಂಕ್ಷೇಪ ಬಗ್ಗೆ ವಿವರಿಸಿ. ನಿಯಂತ್ರಿಸುವಿಕೆ 4 ಮಿತಿಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸೊ ನೋಡ್ಕೊಳ್ಳಿ. ಹಾಗೆ ಬಳಕೆದಾರ 4 ಹಕ್ಕುಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಿರ್ವಹಣೆಯ ನಿರಂತರ ಪರಸ್ಪರ ಇದಾಗಿದೆ ತಿಳಿಸಿ. ಹಾಗೆ ಇನ್ನೊಂದು ಪ್ರಶ್ನೆ ನೋಡ್ಕೊಳ್ಳಿ. ನಿರ್ದೇಶಿಸುವಿಕೆಯ ಮೂಲಾಂಶಗಳನ್ನು ತಿಳಿಸಿ ಎಂಬುದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.